ರೀ ಫ್ರೆಂಡ್ಸ್, ಇದು ನೋಡ್ರಿ ನನ್ನ ಹಸ್ಬೆಂಡನ ಬರ್ಡೇ ಐತಿ ಆ್ಯಂಡ್ ಇವ್ರು ಹೆಸಿಟೇಟ್ ಮಾಡತ್ತಾರು ಯಾಕೆ ಕ್ಯಾಮ್ರಾದಾಗಿದ್ದೀನಿಲ್ಲ ತೋರ್ಸತಿ ಅಂತ. ಅವ್ರದ್ದು ಆ್ಯಕ್ಷನ್ಸ್ ನೋಡಿ ನಂಗೆ ಇಷ್ಟು ನಗಿ ಬರೋದಿತ್ತಲ್ಲ. ಗೈಸ್, ನಾ ಮೊದಲಾದರೂ ತೋರಿಸಿದ್ದೇನೆ ಇದನ್ನು. ನಮ್ಮ ಮನೆಗಳಿಗೆ ಏನಾರು ಸ್ಪೆಷಲ್ ಒಕೇಶನ್ ಇತ್ತು, ಬರ್ಡೇಸ್, ಹಬ್ಬ, ದೀಪಾವಳಿ, ದಸರಾ ಏನಾರು ಇತ್ತಂದ್ರೆ ಹಿಂಗೆ ಹಾಲು ತುಪ್ಪ ಹಾಕಿ ಎರಿತಾರೆ ನೋಡ್ರಿ. ನೋಡ್ರಿ ನಮ್ಮ ಮನೆಗೆ ಏನಾದ್ರು ಸ್ಪೆಷಲ್ ಇತ್ತಂದ್ರೆ ಹಿಂಗೆ ಎರಿತಾರೆ ಹಾಲು ತುಪ್ಪ ಹಾಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ರಣಾಮ್ ರೀ ಎಲ್ಲರಿಗೂ. ಇವತ್ತು ನೋಡ್ರಿ ಪ್ರತುನ್ ಬರ್ಡೇ ಐತಿ. ಸೊ ಅದಕ್ಕೆ ಹೆಂಗೆ ಸೆಲೆಬ್ರೇಟ್ ಮಾಡತ್ತೀವಿ ಅಂದ್ರೆ ಫಸ್ಟ್ ಟೈಮ್. ನಾರ್ಮಲಿ ನಾವು ಸೆಲೆಬ್ರೇಟ್ ಮಾಡಿರ್ತೀವಿ ಹೆಂಗೆ ಮಾಡೋದು ಹಂಗೆ, ಬಟ್ ಈ ಸಲ ನಾವು ಗೋಶಾಲಾಗೆ ಹೊಂಟೇವೆ ನೋಡ್ರಿ. ಸ್ವಲ್ಪ ಆಕಳಿಗೆ ಶೈಲಜ ಮೇವು ತಿನ್ಸಾಕ ಹೋಗಾಕತ್ತೇವ್ರಿ. ಆಮೇಲೆ ಏನಂದ್ರೆ ನಾವು ಮಠಕ್ಕೆ ಹೋಗ್ತಾರೆ, ನಮ್ಮ ಮಾತಸನ್ ಮಠಕ್ಕೆ. ಅವ್ರು ಭಾಳ ಆಶೀರ್ವಾದ ಆಯ್ತು ನಮ್ಮ ಮೇಲೆ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಬರ್ತೇವೆ ನಾವು. ಆಮೇಲೆ ರಾತ್ರಿ ಇದಕ್ಕೆ ಹೋಗತ್ತೇವ್ರಿ, ಎಲ್ಲಿಂದ್ರೆ ಇಲ್ಲೇ ಎರಗಟ್ಟಿಗಿನ ಒಂದು ಸಣ್ಣ ಪಾರ್ಟಿ ಡಿನ್ನರ್ ಮಾಡಿ ಬರ್ತೀವಿ. ಆಮೇಲೆ ಅಷ್ಟೇ, ನಾವು ಮನೆ ಜನ ಅಷ್ಟೇ ರೀ, ಮತ್ತೆ ಯಾರಿಲ್ಲ. ಹೆಂಗಿದ್ರು ಮಕ್ಕಳು ಹೊರಗದವಲ್ಲ, ಹಾಸ್ಟೆಲ್ನಾಗ ಅದಾರು. ಅವ್ರು ನಿನ್ನೆ ರಾತ್ರಿನ ಫೋನ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಹೇಳಿದರು. ಸೊ ಇಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ, ತೋರಿಸ್ತೇವೆ ರೀ ನಿಮಗೆ ಹೆಂಗೆ ಏನೇನು ಅಲ್ಲಿ ಇಟ್ಟಿದ್ದೆ. ಚಲೋ ಐತಿ. HR ಹೋಟೆಲ್ ಈಸ್ ವೆರಿ ಗುಡ್. ಸೊ ತೋರಿಸ್ತೇನೆ ನಡ್ರಿ ನೋಡೋದು. ಈಗ ಮಾಂತಸನ್ ಬಗ್ಗೆ ಮತ್ತು ಈ ಮಠದ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನಿಮಗೆ ಹೇಳ್ತೇನೆ ನೋಡ್ರಿ. ಯಾವಾಗ ಕರ್ನಾಟಕದ ಮಹಾನ್ ಸಂತರ ಅಂದ್ರೆ ಮಹಾಂತ ದುರ್ದಂಡೇಶ್ವರ್ ಅವರ ಹೆಸರು ಖಂಡಿತ ಬರ್ತೈತಿ. ಮತ್ತು ದುರ್ದುಂಡಿಯಿಂದ ಇವರು ಬಂದ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಿ ಮುರುಗೋಡು ಮಠಕ್ಕೆ ತಪಸ್ಯ, ಭಕ್ತಿ ಮತ್ತು ಸೇವಾ ಮೂಲಕ ಲಕ್ಷಾಂತರ ಜನರ ಜೀವನ ಬದಲಾಯಿಸಿದಾರೆ ರೀ. ಅವರ ದಿವ್ಯ ಶಕ್ತಿ ಅನೇಕ ಮಿರಾಕಲ್ಸ್ ಮಾಡಿದವು ಮತ್ತು ಅವರ ಆಶೀರ್ವಾದದಿಂದ ಭಾಳ ಜನದ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ಬಂದವು. ಇವತ್ತು ಆದ್ರೂ ಅವ್ರದ್ದು ಕೃಪಾ ಅನುಗ್ರಹ ರಕ್ಷಾ ಕೊಡ್ತೈತಿ ಮತ್ತು ಮುಂದನೂ ಕೊಡ್ತೈತಿ ಅಂಥೇಳಿ. ನಾಟ್ ಓನ್ಲಿ ಇಲ್ಲಿದು, ಬಲ್ಕಿ ಯಾರು ಅವ್ರನ್ನ ಫಾಲೋ ಮಾಡ್ತಾರೆ ಎಲ್ಲರಿಗೂ. ಮತ್ತು ಎಲ್ಲಕ್ಕಿಂತ ಮೇನ್ ಅಂತಂದ್ರೆ ಅವ್ರ ಪ್ರಿನ್ಸಿಪಲ್ಸ್ ಭಾಳ ಸಿಂಪಲ್ ಇದ್ದವು ರೀ. ಜೀವನಕ್ಕೆ ಅತ್ಯಂತ ದೊಡ್ಡದು ಪಾಠ ಕೊಡುವಂಥದ್ದನ್ನು ಅವ್ರು ಯಾವಾಗೂ ಇದನ್ನು ಹೇಳ್ತಿದ್ರು. ಏನಂತಂದ್ರೆ ದೇವ್ರ ಮೇಲೆ ನಂಬಿಕೆ ಇರಬೇಕು, ನಿಜ ಮಾತಾಡಬೇಕು ಮತ್ತು ಫೇಕ್ ಆಗಿರಬಾರ್ದು ಯಾವಾಗೂ. ಮತ್ತು ಆದಷ್ಟು ಎಲ್ಲರಿಗೂ ಸಹಾಯ ಮಾಡೋಕ್ಕೆ ನೋಡ್ರಿ. ಮತ್ತು ಮನುಷ್ಯತ್ವಗೆ ಮುಖ್ಯ ನಾವು ಇದನ್ನು ಕೊಡಬೇಕು. ಮತ್ತು ಕರ್ಮ ಸರಿ ಮಾಡ್ಬೇಕು ಯಾವಾಗೂ. ನಮ್ಮ ಕರ್ಮ ಸರಿ ಇತ್ತಂತಂದ್ರೆ ಯಾರು ರಾಹುಕಾಲಾಗಲಿ ಮತ್ತು ಯಾವುದೂ ಇಂಥದ್ದೆಲ್ಲ ಬ್ಲೈಂಡ್ ಬಿಲೀಫ್ಸ್ ಇರ್ತಾವಲ್ಲ, ಮೂಢನಂಬಿಕೆ ಅಂತ ಏನು ಹೇಳ್ತಾರೋ ಅಂಥದಕ್ಕೆಲ್ಲ ಯಾವಾಗೂ ಅವ್ರು ವ್ಯಾಲ್ಯೂ ಕೊಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರು. ಬಟ್ ನಿಮ್ಮ ಕರ್ಮ ಸರಿ ಇರಬೇಕು. ಮತ್ತು ಪೀರಿಯಡ್ಸ್ ಆಗೋದು ಏನು ನಮ್ಮ ಹೆಣ್ಮಕ್ಳಿಗೆ ಇರ್ತೈತಿ, ಅಲ್ಲಿ ಮುಟ್ಟಬಾರ್ದು, ಹಿಂಗೆ ಮಾಡಬಾರ್ದು ಅಂಥೇಳಿ ಇಂಥದಕ್ಕೆ ಎಲ್ಲ ಅವರು ಯಾವಾಗೂ ಆಸ್ಪದ ಕೊಡ್ತಿರ್ಲಿಲ್ಲ. ಇಂಥದ್ರಾಗ ನಂಬೇಡ ಅಂತ ಹೇಳ್ತಿದ್ರು. ಅದು ಇಂಥವೆಲ್ಲ ಸಿಂಪಲ್ ಆ್ಯಂಡ್ ನಾರ್ಮಲ್ ಪ್ರಿನ್ಸಿಪಲ್. ಮತ್ತು ಇದನ್ನೆಲ್ಲ ಫಾಲೋ ಮಾಡಿದವರು ಭಾಳ ಗ್ರೇಟ್ ಅಚೀವ್ಮೆಂಟ್ ಮಾಡಿದವ್ರು ಅದಾರ ರೀ. ಭಾಳಷ್ಟು ಎಕ್ಸಾಂಪಲ್ಸ್ ಅದಾವ ಹಂಗೆ. ಸೊ ಅವ್ರ ತತ್ವಗಳು ಯಾರು ಫಾಲೋ ಮಾಡಿದಾರಲ್ಲ ಅವ್ರು 100% ಸಕ್ಸಸ್ಫುಲ್ ಆಗಿದ್ದಾರೆ ಲೈಫ್ ಒಳಗೆ. ನಾಟ್ ಓನ್ಲಿ ಇನ್ ಮುರುಗೋಡು, ಬಟ್ ಭಾಳಷ್ಟು ಹಳ್ಳಿ ಒಳಗಾದ್ರೂ ಭಾಳ ದೊಡ್ಡ ಜಾಗದಾಗಲಿ ಮತ್ತು ದೊಡ್ಡ ಹುದ್ದೆದಾಗಲಿ ಜನರೆಲ್ಲ ಇದನ್ನು ಮಾಡಿ. ಮತ್ತು ನನ್ನ ಹಸ್ಬೆಂಡ್ ಹೇಳತ್ತಿದ್ದರು ರೀ, ಅವ್ರು ಬೇರೆ ಸ್ಟೇಟ್ಸ್ ಒಳಗಾದ್ರೂ ಮಾಂತಸಂದು ಫೋಟೋಸು ನೋಡಿದಾರು. ಇದನ್ನೇನಂದ್ರೆ ಡಾರ್ಜಿಲಿಂಗ್ ಮತ್ತು ಬೇರೆ ಜಾಗದಾಗ ಅವ್ರದ್ದು ಇದನ್ನು ನೋಡಿದ್ದಾರೆ. ಬಟ್ ಅಂದ್ರೆ ಅವ್ರದ್ದು ಪವಾಡಗಳು ಇಲ್ಲ ಅಷ್ಟೇ ಅಲ್ಲ, ಭಾಳಷ್ಟು ಜಾಗದಾಗೂ ಕಂಡು ಬರ್ತೈತಿ ಅಂಥೇಳಿ ಇದು ಒಂದು ಹೇಳಾಕತ್ತೇನೆ ರೀ. ನಿಮ್ಮ ಬ್ರೀಫ್ನಾಗ ಹೇಳಾಕತ್ತೇನೆ ನಾನು. ಇಲ್ಲ ಹೇಳಬೇಕಾದ್ರೆ ಭಾಳಷ್ಟು ಐತೆ ಅವ್ರದ್ದು. ನೋಡಿ, ಇದು ನೋಡ್ರಿ ಅಕ್ಕ ದೇವಿದು ಸ್ಥಾಪನೆ ಮಾಡಿದ್ದಾರೆ ಇಲ್ಲೇ ಮಾಂತಸನ್. ಇಲ್ಲಿ ಮಠ, ಆ ಮಠ ಒಳಗೇ ಇಲ್ಲೇ ಐತಿ. ಬಟ್ ಇಲ್ಲಿ ಮೆನ್ ಅಲೌಡ್ ಇಲ್ಲ, ವಿಮೆನ್ ಅಷ್ಟೇ ಬರ್ಬೋದು. ಮೊದಲಿನ ಜನ ಯಾರೂ ಹೋಗಂಗಿಲ್ಲ, ಈಗಿನ ಹುಡುಗರೆಲ್ಲ ಬರ್ತಾರೆ ಒಳಗೆ. ಬಟ್ ಹಿಂಗೆ ಐತಿ ಇಲ್ಲಿದು ಪರಂಪರೆ. ಹಾಂ, ಇದು ನೋಡ್ರಿ ಇದೇ ಐತಿ ಅದು ಗೋಶಾಲ. ಇಲ್ಲಿಂದನೇ ಸ್ಟಾರ್ಟ್ ಆಗ್ತೈತಿ. ದಿಸ್ ಇಸ್ ದ ಆರ್ಚ್. ಈಗ ರೀಸೆಂಟ್ಲಿ ಮಾಡಿದ್ದಾರೆ ಇದನ್ನು. ಐ ಥಿಂಕ್ 4-5 ಇಯರ್ಸ್ ಆಗಿರ್ಬೋದು ಆಗಿ.
ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದರು. ಒಳಗಡೆ ನನಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ನನಗೆ ಗೋಶಾಲದಾಗನೇ ಟೈಮ್ ಹಿಡಿತು. ಅಲ್ಲಿ ಯಾರೂ ಇರಲಿಲ್ಲ, ಅದು ಲಾಕ್ ಅದು ಅಂದ್ರೆ ಅದನ್ನು ಕರೆದು ಎಲ್ಲ ಮಾಡೋದಕ್ಕೆ ಟೈಮ್ ಹಿಡಿತು. ಅದರ್ವೈಸ್ ಒಳಗಡೆ ಏನು ಮಾಡಿದಾರಲ್ಲ, ಮಾಂತಜನ್ ಮೂರ್ತಿ ಐತಿ ಸೆಂಟ್ರದಾಗ. ಆಮೇಲೆ ಸ್ಟಾರ್ಟಿಂಗ್ ಹೋದ ಕೂಡಲೇ ಇನಿಷಿಯಲಿ ನೀವು ಪರಮೇಶ್ವರ್ ಮೂರ್ತಿ ನೋಡ್ಬೋದು, ದೊಡ್ಡದ. ಆ್ಯಂಡ್ ದೆನ್ ಫಾಲೋಡ್ ಬೈ ಅದರ್ ಗಾಡ್ಸ್. ಈಗ ಹೆಸರು ನಂಗೆ ನೆನಪಿಲ್ಲ ಸದ್ಯಕ್ಕೆ. ಹೀಗೆಲ್ಲ ಮಾಡಿದ್ದಾರೆ. ಒಂಥರ ಗಾರ್ಡನ್ದೂ ಇದಾಗ್ತೈತಿ, ಮತ್ತು ಮಕ್ಳಿಗೂ ಚಲೋ ಅನಿಸ್ತೈತಿ ಅಲ್ಲಿ ಕರ್ಕೊಂಡು ಹೋದ್ರೆ. ಒಂದು ಡಿವೈನ್ ಫೀಲಿಂಗು ಇರ್ತೈತಿ. ಆ್ಯಂಡ್ ಅದರ್ ದನ್ ದ್ಯಾಟ್ ಅವ್ರಿಗೆ ಆಟ ಆಡೋಕ್ಕೂ ಸಾಕಷ್ಟು ಚಲೋ ಅನಿಸ್ತೈತಿ. ಆಮೇಲೆ ಆಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಭಾಳ ಚಂದ ಡಿಸೈನ್ ಮಾಡಿದ್ದಾರೆ. ಯಾರಿಗಾದ್ರೂ ಆ ಡೇ ಸ್ಪೆಂಡ್ ಮಾಡೋದಿತ್ತು ಅಂದರೆ ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡಿರಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಅವಕ್ಕೂ ಎಲ್ಲ ಕಲೀಲಿ ಇದೆ. ಇಂಥದ್ದೆಲ್ಲ ನೋಡಿದ್ರೆ ಗ್ರೌಂಡೆಡ್ ಇರ್ತಾವೆ ಮಕ್ಕಳ ಲೈಫ್ನಾಗ. ಆ್ಯಂಡ್ ಅಚೀವ್ಮೆಂಟ್ ಮಾಡೋಕ್ಕೆ ಕಾಫಿ ಹೆಲ್ಪ್ ಆಗ್ತೈತಿ. ದೇವ್ರ ಆಶೀರ್ವಾದ ಸಿಗ್ತೈತಿ, ಆಕಳದ ಆಶೀರ್ವಾದ ಸಿಗ್ತೈತಿ. ತೋ ಇದೈತೆ ನೋಡ್ರಿ, ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ ಇದನ್ನೆಲ್ಲ. ಇದು ಮುರುಗೋಡ್ ಹತ್ರ ಐತ್ರಿ. ಇದು ಮುರುಗೋಡ್ದಿಂದ ಒಂದು ಐ ಥಿಂಕ್ 2 kilometers away ಐತಿದೆ. ಎಕ್ಸಾಕ್ಟ್ಲಿ ಐ ಆಮ್ ನಾಟ್ ಶೂರ್, ಐ ಥಿಂಕ್ ಇಟ್ ಇಸ್ 2 kilometers away ಫ್ರಮ್ ಮುರುಗೋಡ್. ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್, ಬಿಕಾಸ್ ಮುರುಗೋಡ್ಗೆ ಒಮ್ಮೆ ರೀಚ್ ಆದಮೇಲೆ ನೀವು ಮಾಂತಜನ್ ಮಠಕ್ಕೆ ಹೋದ್ರೂ ಅಲ್ಲೂ ಅವ್ರು ಹೇಳ್ತಾರೆ. ಇಟ್ಸ್ ಜಸ್ಟ್ 2 to 3 kilometers ಮೇ ಬಿ ಇಟ್ಸ್ ಅವೇ ಫ್ರಮ್ ದ ಮುರುಗೋಡ್ ಮಠ್. ಇದು ನೋಡ್ರಿ ಫ್ರೆಂಡ್ಸ್, ಇದು ಗೋಶಾಲ ಐತಿ. ಆಮೇಲೆ ಇದು ನೋಡ್ರಿ ಎಲ್ಲ ಭಾಳ ಚಂದ ಮಾಡಿದ್ದಾರೆ. ಇದು ನೋಡ್ರಿ ಎಷ್ಟು ಬೆಸ್ಟ್ ಐತಿ, ಇದು ಬ್ಯೂಟಿಫುಲ್. ಸಿ ಲೆಟ್ಸ್ ಗೋ ಇನ್. ಹೆಲೋ, ಹಾಯ್. ಎಷ್ಟು ಚಂದ ನೋಡ್ರಿ ಎಲ್ಲ. देखिए फ्रेंड्स, कितना बढ़िया है ये सब. हाय हाय. ओके 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 ओके, मेरे पास पॉकेट नहीं है. भूख लगा है क्या? पानी चाहिए क्या? हाँ, कितनी अच्छी है तू. कितनी अच्छी है तू. हेलो. नहीं, गुस्सा नहीं करना बाबा. गुस्सा नहीं करना. हाय हाय हाय. नहीं. ಶಿಟ್ ಮಾಡಬೇಡ. ಯು ಆರ್ ಸೋ ಸ್ವೀಟ್. ಶೋ ಸ್ವೀಟ್. ಇದು ನೋಡ್ರಿ ಫ್ರೆಂಡ್ಸ್, ಶಾಲಜಿ ಐತಿ. ಇದು ಗೊಂಜಾಳ ಮತ್ತು ಬೆಲ್ಲ ಹಾಕಿ ಕಂಪ್ರೆಸ್ ಮಾಡಿರ್ತಾರೋ ಅದನ್ನು ಒಯ್ದಿದ್ದೀವಿ ನಾವು. ಸಾಕಷ್ಟು ಅದ್ರಾಗ ಪ್ರೆಸ್ ಮಾಡಿ ಹಾಕಿದ್ವಿ. ತೋ ಎಲ್ಲಕ್ಕೂ ಆಗುವಂಗಿತ್ತು. ತೋ ಅದನ್ನು ಹಾಕ್ಬೇಕಂತೇಳಿ ಹೋಗಿದ್ವಿ ನೋಡ್ರಿ ಅಲ್ಲಿ. ಹಾಂ ಅವರಪ್ಪ ಬಿಸ್ನೆಸ್ ಬೇಲೆ ಬಂದಾಗ ಹಾಂ ಹಸಿರ್ದಾವೇನಪ್ಪ ಅದು? ಒಣ ತಿಂದು ಹಸಿರ್ಬೇಕು. ಅಫ್ಕೋರ್ಸ್ ನೀವು ಹಾಕ್ರಿ, ನಿಮ್ದ ಬರ್ಡೇ ಐತಿ, ಅದ್ರ ಸಲುವಾಗಿ ಬಂದಿವಿಲ್ಲ. ನಾವು ಬರ್ಡೇಸ್, ಆ್ಯನಿವರ್ಸರಿ ಅಥವಾ ಏನೋ ಸ್ಪೆಷಲ್ ಒಕೇಶನ್ ಬಂದರೆ ಕೇಕ್ ಕಟ್ ಮಾಡೋದಾಗಲಿ, ಪಾರ್ಟಿ ಮಾಡೋದಾಗಲಿ ಮಾಡ್ತೀವಿ. ಮಾಡಬಾರ್ದಂತ ಏನಲ್ಲ, ಮಾಡಿರಿ, ಅದು ಮಾಡಿರಿ, ಇಲ್ಲ ಅಂತ ಹೇಳಂಗಿಲ್ಲ. ಬಿಕಾಸ್ ಇವಾಗಿಷ್ಟು ನಾವು ಯೂಸ್ ಟು ಆಗಿಬಿಟ್ಟೇವಲ್ಲ ಥಿಂಗ್ಸ್ಗೆ. ಸರ್ಟನ್ ಥಿಂಗ್ಸ್ ಚೇಂಜ್ ಮಾಡೋಂತಂದ್ರೆ ಅಷ್ಟು ಈಸಿಲಿ ಸಾಧ್ಯ ಇಲ್ಲ. ಬಟ್ ದೆನ್ ಧೀರೆ ಬಟ್ ಅಟ್ಲೀಸ್ಟ್ ಇದೊಂದು ನಮ್ಮ ಪಾರ್ಟಿ ಒಳಗೆ ಇನ್ನೂ ನಾವು ಒಂದು ಆ್ಯಡ್ ಮಾಡ್ಬೋದಲ್ಲ. ಹೋಗಿ ಗೋಮಾತಾಗ ತಿಂಡಿ ಹಾಕೋದಾಗಲಿ ಅಥವಾ ಏನೋ ಅವ್ರ ಸೇವಾ ಮಾಡೋದಾಗಲಿ, ಇಂಥದ್ದೆಲ್ಲ ಮಾಡಿದ್ರೆ ಒಂಥರ ಹ್ಯಾಪಿನೆಸ್ ಸಿಗೋದನ್ನು ಬೇರೆ ಇರ್ತೈತಿ. ಮತ್ತು ಎಷ್ಟು ನಮಗೆ ಬ್ಲೆಸ್ಸಿಂಗ್ ಸಿಗ್ತಾವೆ, ಎಷ್ಟು ಅವ್ರಿಗೆ ಹ್ಯಾಪಿನೆಸ್ ಸಿಗ್ತೈತಿ ಅಂತ ಅದು ಎಕ್ಸ್ಪ್ಲೈನ್ ಮಾಡೋಕೆ ವರ್ಡ್ಸೇ ಇಲ್ಲ ಹೇಳ್ಬೇಕಂತಂದ್ರೆ. ಮತ್ತು ನಮ್ಮ ಸಂಸ್ಕೃತಿದಾಗ ಹಸುವನ್ನು ಬರೀ ಆ್ಯನಿಮಲ್ ಅಂತ ಅನ್ನಂಗಿಲ್ಲ, ಪ್ರಾಣಿ ಅಂತ ಅನ್ನಂಗಿಲ್ಲ. ಅದನ್ನು ನಾವು ತಾಯಿ ಅಂತ ನೋಡ್ಕೋತೀವಿ, ಅಮ್ಮನ ಸ್ಥಾನ ಕೊಡ್ತೀವಿ. ಗೋ ಸೇವಾ ಮಾಡಿದ್ರೆ ಮನುಷ್ಯನಿಗೆ ಪೀಸ್, ಪಾಸಿಟಿವಿಟಿ ಮತ್ತು ಭಾಳ ಚಲೋ ವೈಬ್ರೇಷನ್ಸ್ ಬರ್ತಾವೆ. ಇದನ್ನು ಮೇನ್ಲಿ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು, ಟು ಗೆಟ್ ಇನ್ ಟಚ್ ವಿತ್ ದೀಸ್ ಥಿಂಗ್ಸ್. ಬಿಕಾಸ್ ಮನುಷ್ಯ ಅದೇವಂತಂದ್ರೆ ಪ್ರಾಬ್ಲಮ್ ಬರೋದನ್ನು ಲೈಫ್ ಒಳಗೆ, ದ್ಯಾಟ್ ಪ್ರಾಬ್ಲಮ್ಸ್ಗೆ ಬರಬಾರ್ದು ಅಥವಾ ಅದನ್ನು ಹೆಂಗೆ ಕಡಿಮೆ ಮಾಡಬೇಕು, ಇವೆಲ್ಲ ಬ್ಲೆಸ್ಸಿಂಗ್ದಿಂದ ಆಗಲಿ, ಪೂಜಾದಿಂದ ಆಗಲಿ ಡೆಫಿನೆಟ್ಲಿ ಚೇಂಜಸ್ ಬರ್ತಾವೆ ಲೈಫ್ ಒಳಗೆ, ಅನ್ಡೌಟೆಡ್ಲಿ. ಬಟ್ ಎಸ್ ಕೆಲವ್ರಿಗೆ ಇದಾಗಂಗಿಲ್ಲ. ಬಟ್ ಟೀಕೆ ಮಾಡ್ಕೊತ ಹೋದ್ರೆ ತಾನಾಗೆ ಆಗ್ತೈತಿ. ಒಂದು ಸಣ್ಣ ರೊಟ್ಟಿ, ಸ್ವಲ್ಪ ಬೆಲ್ಲ ಅಥವಾ ಏನೋ ಸಣ್ಣ ಪುಟ್ಟು ಇದನ್ನು ಹಾಕೋದ್ರಿಂದ
ಒಂದೇನೋ ಅನುಬಂಧನ ಬೆಳೆಸ್ಕೋತೇವೋ ಆ ಆಕಳ ಕಡೆಯಿಂದ. ಮತ್ತು ನಮಗೆ ಭಾಳ ಸಣ್ಣದು ಅನಿಸ್ತೈತಿ, ಖರೆ ಆ ಪ್ರಾಣಿಗೆ ಭಾಳ ದೊಡ್ಡದು ಗಿಫ್ಟ್ ಇದ್ದಂಗೆ ಆಗ್ತೈತೆ. ಇವತ್ತಿನ ಯಂಗ್ ಜನ್ರೇಷನ್ ಸೆಲೆಬ್ರೇಷನ್ಸ್ ಮೇಲೆ ಎಷ್ಟು ಖರ್ಚು ಮಾಡ್ತೀವಲ್ರಿ. ಮಾಡಿರಿ, ಪರವಾಗಿಲ್ಲ, ಮಾಡಬಾರ್ದು ಅಂತೇನಲ್ಲ, ಮಾಡಬೇಕು ಆಫ್ಕೋರ್ಸ್. ಯಾಕಂದ್ರೆ ಅವು ನಮ್ಮ ಮಕ್ಕಳದಾವ ಅಂತ. ಒಂದು ಹಸುವಿಗೆ ತಿಂಡಿ ಹಾಕಿದ್ರೆ ಅದು ಸೆಲೆಬ್ರೇಷನ್ ಜೊತೆಗೆ ಪುಣ್ಯನೂ ಕೊಡ್ತೈತಿ ಅಂತ ನಂದು ಇದು ಅನಿಸಿಕೆ ಐತಿ. ಇಟ್ ಈಸ್ ರಿಟರ್ನ್ ಆಲ್ಸೋ ಇನ್ ಪುರಾಣಸ್ದಾಗದು ಬರ್ದಿದ್ದೂ ಐತಿ. ತೋ ನಾಟ್ ಓನ್ಲಿ ದ್ಯಾಟ್, ಒಂದು ಪ್ರಾಣಿಗೆ ನಾವು ಏನೋ ತಿನ್ಸಾಕತ್ತೀವಿ ಅಂತಂದ್ರೆ ಅದು ಒಂದು ನಮಗೆ ಫೀಲಿಂಗ್ ಚಲೋ ಅನಿಸ್ತೈತಿ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಆ ಹಸು ಪ್ರೀತಿಯಿಂದ ನೋಡಿದ್ದಕ್ಕೆ ಹಾರ್ಟ್ ಫುಲ್ ಹ್ಯಾಪಿ ಆಗ್ತದೆ ನೋಡಿರಿ. ದ್ಯಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಟೈಮ್. ಅದ್ರ ಕಣ್ಣೊಳಗೆ ಎಷ್ಟು ಇದಿರ್ತೈತಿ ಒಂಥರ ಹೋದ್ಮೇಲೆ ಅಲ್ಲೇ ಅಂದರೆ ಜನರು ಬರಲಿ ನಮ್ಮ ಹತ್ರ ಅನ್ನುವಂಥದ್ದು ಅವ್ರಿಗೆ ಫೀಲಿಂಗ್ ಐತಿ ಅಂತ ನನಗೆ ಹಿಂಗೆ ಅನಿಸಿತ್ತು. ತೋ ಇಟ್ ವಾಸ್ ರಿಯಲಿ ಓವರ್ವೆಲ್ಮಿಂಗ್ ಏನೋ. ನಾನು ಭಾಳ ಇದಾಗತ್ತೈತಿ ನನಗೆ ನೋಡಿ ಅದನ್ನು. ತೋ ಮಾಡ್ರಿ ಅಂತೇಳಿ ನನಗೆ ಹಿಂಗೆ ಅನಿಸ್ತೈತಿ. ಒಂದು ಪೀಸ್ಫುಲ್ ಫೀಲಿಂಗ್ ಮತ್ತು ನಮ್ಮ ರೂಟ್ಸ್ ಜೊತೆ ಕನೆಕ್ಷನ್ ಇರ್ತೈತಲ್ರಿ, ಅದು ಭಾಳ ಗ್ರೇಟ್ ಅನಿಸ್ತೈತಿ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಇಂಥದ್ದೆಲ್ಲ ನಾವು ನಮ್ಮ ಮಕ್ಕಳಿಗೆ ಕಳ್ಸೋದ್ರಿಂದ ಭಯ ಭಕ್ತಿ ಅವ್ರಿಗೆ ಅಫೆಕ್ಷನ್ ಅನ್ನೋದು ಇದಾಗ್ತೈತಿ, ಎಳತು ಅನ್ನೋದು ಬರ್ತೈತಿ ಅಂತ ನಂದು ಅನಿಸಿಕೆ ಐತಿ ಹಿಂಗೆ. ಎಸ್ ನೋಡ್ರಿ, ನಾವಲ್ದೂ ಅಲ್ಲಿ ಇಬ್ಬರು ಹುಡುಗರು ಬಂದಿದ್ದರು, ಯಂಗ್ಸ್ಟರ್ಸ್ ಇದ್ದರು. ಒನ್ ಆಫ್ ದೆಮ್ ವಾಸ್ ಡಾಕ್ಟರ್ ಮತ್ತು ಒಬ್ಬರು ಐ ಥಿಂಕ್ ಬಿಸ್ನೆಸ್ ಮ್ಯಾನ್ ಏನೋ ಹಿಂಗೆ ಮಾಡ್ತಾರಂತವ್ರು. ಹೀಸ್ ಫ್ರಮ್ ರಾಜಸ್ಥಾನ್, ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಕರ್ನಾಟಕ. ಅವ್ರು ಬಂದಿದ್ದಂತೂ ನೋಡಿ ನನಗೆ ಭಾಳ ಇದಾಯ್ತು ರೀ. ಯಾಕಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಇಂಥದ್ರೊಳಗೆ ಇನ್ವಾಲ್ವ್ ಆಗ್ತಾರಂತಂದ್ರೆ ಇಟ್ ಈಸ್ ರಿಯಲಿ ಗ್ರೇಟ್. ಇವಾಗೆಲ್ಲ ಎಷ್ಟೆಷ್ಟೋ ಏನೇನೋ ಯಾವ್ಯಾವುದು ಬೇರೆ ಬೇರೆ ದಾರಿ ಒಳಗೆ ಅದಾರು. ಬಟ್ ದೆನ್ ಡಿವೋಷನ್ ಆಗಲಿ ಆ್ಯಂಡ್ ಸ್ಪೆಷಲಿ ಕಾವ್ಗೆ ಫೀಡ್ ಮಾಡೋದಂತೂ ನೋಬಲ್ ಕಾಸ್ ಥರಲ್ಲ. ಆ ಟೈಪ್ ಮಾಡಿದ್ರು, ನನಗೆ ಭಾಳ ಖುಷಿ ಆಯ್ತು ಅದು ನೋಡಿ. Rajasthan, I didn't know. No, but I was brought up here in Karnataka. I spent. ಹಾಂ ರೀ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡನ ಬರ್ಡೇ ಅಲ್ಲಿ ಗೋಶಾಲೆಗೆ ಹೋಗಿ ಬಂದ್ವಿ. ನಾವು ಹೋಗಿ ಬಂದಮೇಲೆ ಇಲ್ಲಿ ನಾ ಏನು ಹೇಳಿದ್ನಿ, ಅಲ್ಲಿ ಒಂದು ಹೋಟೆಲ್ ಐತಿ, ಅಲ್ಲಿ ಹೋಗಿ ಊಟ ಮಾಡಿ ಬರೋಣ ಅಂತ ಹೇಳಿದ್ನಿ. ಬಟ್ ಆ್ಯಕ್ಚುಲಿ ನಾ ಅವ್ರ ಫ್ರೆಂಡ್ಸ್ ಅನ್ನೋದು ಎಲ್ಲ ಕರೆದೇನಿ ಮತ್ತು ಅವರಿಗೆ ಸರ್ಪ್ರೈಸ್ ಮಾಡಕತ್ತೀನಿ. ಮತ್ತು ಅವ್ರು ಆ್ಯಕ್ಸುಲ್ಯೂಟ್ಲಿ ಕ್ಲೂಲೆಸ್ ಅದಾರ ರೀ. ಅವ್ರಿಗೆ ಗೊತ್ತೇ ಇಲ್ಲ ನಾ ಇದನ್ನೆಲ್ಲ ಮಾಡಾಕಿದ್ದೆ, ನನಗೆ ಕ್ಲೂವೇ ಇಲ್ಲ ಅವ್ರಿಗೆ. ಸೊ ನೋಡೋಣ್ರಿ ಅವ್ರ ರಿಯಾಕ್ಷನ್ ಹೆಂಗಾಗೈತಿ. ಅವ್ರ ಫ್ರೆಂಡ್ಸ್ ಅದು ಬಂದು ಕೂಡಲೇ ಇಲ್ಲೇ ಅವ್ರು ಇದ್ರೊಳಗೆ ಏನದ ಇಲ್ಲೇ ಊರಾಗಿನ ಜನ ಯಾರು ಫ್ರೆಂಡ್ಸ್ ಅದಾರಲ್ಲ, ಕ್ಲಾಸ್ಮೇಟ್ಸ್, ಸ್ಕೂಲ್ ಮೇಟ್ಸ್ ಬ್ರದರ್. ಸೊ ಅವ್ರನ್ನ ಕರ್ಸಿದ್ದೀವಿ. ಅವ್ರ ಫ್ಯಾಮ್ಲಿ ಅವರೆಲ್ಲರೂ ಬರಕತ್ತಾರು. ಹಾರ್ಡ್ಲಿ ಭಾಳ ಜಾಸ್ತಿ ಕರೆದಿಲ್ಲ, ಬಟ್ ಬರತ್ತಾರ. ಸೊ ಪಾರ್ಟಿ ಎಂಜಾಯ್ ಮಾಡೋಣ್ರಿ, ನೋಡೋಣ್ರಿ ಹೆಂಗೆ ಏನೇನು ಆಗ್ತೈತಿ. ಹಾಂ, ಚಲಿಯ ಗೈಸ್. ಹಾರಿ ಫ್ರೆಂಡ್ಸ್, ಕಮ್ ಹಿಯರ್. ಹಾಂ ರೀ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡನ ಬರ್ಡೇ ಅಲ್ಲಿ ಗೋಶಾಲೆಗೆ ಹೋಗಿ ಬಂದ್ವಿ. ನಾವು ಹೋಗಿ ಬಂದಮೇಲೆ ಇಲ್ಲಿ ನಾ ಏನು ಹೇಳಿದ್ನಿ, ಅಲ್ಲಿ ಒಂದು ಹೋಟೆಲ್ ಐತಿ, ಅಲ್ಲಿ ಹೋಗಿ ಊಟ ಮಾಡಿ ಬರೋಣ ಅಂತ ಹೇಳಿದ್ನಿ. ಬಟ್ ಆ್ಯಕ್ಚುಲಿ ನಾ ಅವ್ರ ಫ್ರೆಂಡ್ಸ್ ಅನ್ನೋದು ಎಲ್ಲ ಕರೆದೇನಿ ಮತ್ತು ಅವರಿಗೆ ಸರ್ಪ್ರೈಸ್ ಮಾಡಕತ್ತೀನಿ. ಮತ್ತು ಅವ್ರು ಆ್ಯಕ್ಸುಲ್ಯೂಟ್ಲಿ ಕ್ಲೂಲೆಸ್ ಅದಾರ ರೀ. ಅವ್ರಿಗೆ ಗೊತ್ತೇ ಇಲ್ಲ ನಾ ಇದನ್ನೆಲ್ಲ ಮಾಡಾಕಿದ್ದೆ, ನನಗೆ ಕ್ಲೂವೇ ಇಲ್ಲ ಅವ್ರಿಗೆ. ಸೊ ನೋಡೋಣ್ರಿ ಅವ್ರ ರಿಯಾಕ್ಷನ್ ಹೆಂಗಾಗೈತಿ. ಅವ್ರ ಫ್ರೆಂಡ್ಸ್ ಅದು ಬಂದು ಕೂಡಲೇ ಇಲ್ಲೇ ಅವ್ರು ಇದ್ರೊಳಗೆ ಏನದ ಇಲ್ಲೇ ಊರಾಗಿನ ಜನ ಯಾರು ಫ್ರೆಂಡ್ಸ್ ಅದಾರಲ್ಲ, ಕ್ಲಾಸ್ಮೇಟ್ಸ್, ಸ್ಕೂಲ್ ಮೇಟ್ಸ್ ಬ್ರದರ್. ಸೊ ಅವ್ರನ್ನ ಕರ್ಸಿದ್ದೀವಿ. ಅವ್ರ ಫ್ಯಾಮ್ಲಿ ಅವರೆಲ್ಲರೂ ಬರಕತ್ತಾರು. ಹಾರ್ಡ್ಲಿ ಭಾಳ ಜಾಸ್ತಿ ಕರೆದಿಲ್ಲ, ಬಟ್ ಬರತ್ತಾರ. ಸೊ ಪಾರ್ಟಿ ಎಂಜಾಯ್ ಮಾಡೋಣ್ರಿ, ನೋಡೋಣ್ರಿ ಹೆಂಗೆ ಏನೇನು ಆಗ್ತೈತಿ. ಹಾಂ, ಚಲಿಯ ಗೈಸ್.